ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಠ ವೇತನ ದಿನಗೂಲಿ ನೌಕರ ಸಂಘ ವತಿಯಿಂದ ಇಂದು ಹಾಗೂ ವಿವಿಧ ದಲಿತ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಹಾಸ್ಟೆಲ್ಗಳಲ್ಲಿ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡಿಗೆ ಸಹಾಯಕರನ್ನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯತನದಿಂದ ಸುಮಾರು 5-6 ತಿಂಗಳು ಗತಿಸಿದರೂ ಕೂಡ ಅವರು ಸಂಬಳವನ್ನು ನೀಡದೆ ಒಂದು ಕಡೆಗಣಿಸುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ಬೆಂಬಲವನ್ನು ಸಂಪೂರ್ಣವಾಗಿ ನಾವು ಬೆಂಬಲ ನೀಡುತ್ತೇವೆ. ಇವತ್ತಿಗೆ ನಮ್ಮ ದಲಿತ ಸಮುದಾಯದ ಒಂದು ಮಹಿಳೆಯರನ್ನು ಹಗಲು ರಾತ್ರಿ ಅನ್ನದೇ ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಸುಮಾರು 15-20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿರುತ್ತಾರೆ. 2014ರಿಂದ ಇಲ್ಲಿಯವರೆಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕನಿಷ್ಠ ವೇತನ ದಿನಗೂಲಿ ನೌಕರೆಂದು ಪರಿಗಣಿಸಿ ಇಲಾಖೆಯ ವತಿಯಿಂದ ಕನಿಷ್ಠ ವೇತನ ಸಂಬಳವನ್ನು ನೀಡುತ್ತಿರುವುದು ಇಲ್ಲಿವರೆಗೂ ಒಂದು ನಮ್ಮ ಅಡಿಗೆ ಸಹಾಯಕರ ಒಂದು ಸಂಬಳವನ್ನು ಕೊಡ್ತಾ ಇದ್ದಿದ್ದರು. ಆದರೆ ಇವತ್ತಿನ ಒಂದು 3-4 ತಿಂಗಳಿಂದ ಕನಿಷ್ಠ ವೇತನ ಯಾಕೆ ನಾವು ಕೊಡಬೇಕು ಅನ್ನೋದು ಒಂದು ಅಧಿಕಾರಿಗಳ ಒಂದು ಕುತಂತ್ರದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಗೆ ಸಹಾಯಕರು ಕಾರ್ಯನಿರ್ವಹಿಸುತ್ತಿರುವ ಒಂದು ಸಿಬ್ಬಂದಿಗಳಿಗೆ ಮೊಟ್ಟ ಮೊದಲನೇದಾಗಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ ವೇತನ ಕೊಡುತ್ತಿರುವುದು ಅದು ಒಂದು ಕಾನೂನಾತ್ಮಕವಾಗಿ ಅವರಿಗೆ ಸಂಬಳವನ್ನು ಕೊಡುತ್ತಿರುವುದು ನಾವು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ನಾವೊಂದು ಸ್ವಾಗತ ಕೋರಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಇವತ್ತಿನ ದಿವಸ ಕನಿಷ್ಠ ವೇತನ ತಡೆ ಹಿಡಿದು ದಿನಗೂಲಿ ನೌಕರೆಂದು ಯಾವ ರೀತಿ ನೀವು ಪರಿಗಣಿಸ್ತೀರಿ? ಕನಿಷ್ಠ ವೇತನ ಮಂಜೂರು ಮಾಡಿ ನೀವು ಏನು ಕನಿಷ್ಠ ವೇತನ ಇಲ್ಲಿವರೆಗೂ ನೀವು ಸಿಬ್ಬಂದಿಗಳಿಗೆ ಏನು ವೇತನ ಕೊಟ್ಟಿದ್ದೀರಿ, ಆ ಒಂದು ಸರ್ಕಾರದ ತಮ್ಮ ಹತ್ರ ಸುತ್ತೋಲೆ ಇದ್ದರೆ ನೀವು ಆ ಒಂದು ಕನಿಷ್ಠ ವೇತನತೆ ಪರಿಗಣಿಸಿ ಅಡಿಗೆ ಸಹಾಯಕರಿಗೆ ನೀವು ಇಲ್ಲಿವರೆಗೂ ವೇತನ ಮಾಡಿದ್ದೀರಿ. ಅದೇ ರೀತಿಯಾಗಿ ನಾವು ಕನಿಷ್ಠ ವೇತನ ನೀವು ನಮ್ಮ ಅಡಿಗೆ ಸಹಾಯಕರಿಗೆ ನಮ್ಮ ಸಮುದಾಯದ ತಾಯಿಯರಿಗೆ ನೀವು ಕನಿಷ್ಠ ವೇತನ ಸಂಬಳವನ್ನು ಎಲ್ಲಿವರೆಗೆ ನೀವು ಮುಂದುವರಿಸಲ್ಲ ಅಲ್ಲಿವರೆಗೂ ನಾವು ಈ ಒಂದು ಧರಣಿಯ ಸತ್ಯಾಗ್ರಹಕ್ಕೆ ನಾವು ಉಗ್ರವಾಗಿ ಬೆಂಬಲವನ್ನು ಕೊಡ್ತೇವೆ. ಮತ್ತು ಒಂದು ರೀತಿ ಮುಂದಿನ ದಿನದಲ್ಲಿ ಜಿಲ್ಲಾ ಆಡಳಿತಕ್ಕೂ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಈ ಧರಣಿಯ ಮುಖಾಂತರ ಒಂದು ಎಚ್ಚರಿಕೆ ನೀಡುತ್ತೇವೆ. ಒಂದು ವೇಳೆ ಈ ಧರಣಿಯ ಸತ್ಯಾಗ್ರಹಕ್ಕೆ ಭೇಟಿ ನೀಡಿ ಕನಿಷ್ಠ ವೇತನವನ್ನು ಮುಂದುವರಿಸಿ ತಡೆ ಹಿಡಿದಂಥ 5-6 ತಿಂಗಳು ವೇತನವನ್ನು ಸಂಪೂರ್ಣವಾಗಿ ಅವರಿಗೆ ವೇತನವನ್ನು ನೀಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಈ ಒಂದು ಧರಣಿ ಸತ್ಯಾಗ್ರಹ ಮುಂದಿನ ದಿವಸ ಉಪವಾಸ ಸತ್ಯಾಗ್ರಹವನ್ನು ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಮುಂದುವರಿಸುತ್ತೇವೆ ಎಂದು ಈ ಧರಣಿಯ ಮುಖಾಂತರ ಮತ್ತು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾ ಆಡಳಿತಕ್ಕೂ ಮತ್ತು ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆ ನೀಡುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ವಂದನೆ. ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ದಿನಗೂಲಿ ನೌಕರರೆಂದು ಇವತ್ತಿಗೆ 4 ದಿವಸ ಧರಣಿ ಮಾಡ್ತಾಯಿದ್ದರೂ ಕೂಡ ಯಾವುದೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವತ್ತು ಕೂಲಿ ಕಾರ್ಮಿಕರಿಗೆ ಸ್ಪಂದಿಸದೇ ಇರುವುದನ್ನು ನಾವು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಕಲಬುರಗಿ ಜಿಲ್ಲೆ ಎಲ್ಲ ಸಂಘಟನೆಗಳು ಖಂಡಿಸ್ತಾ ಇದ್ದೀವಿ. ಅದರಂತೆ ಈಗಾಗಲೇ ಕೂಲಿ ಕಾರ್ಮಿಕರು 4 ದಿನ ಧರಣಿ ಕೂತರೂ ಕೂಡ ಸಮಾಜ ಕಲ್ಯಾಣ ಅಧಿಕಾರಿಗಳು ವಸತಿ ನಿಲಯಗಳಲ್ಲಿ ಬೇರೆ ಒಬ್ಬರಿಗೆ ಬದಲಿ ಹಚ್ಚಿ ವಾರ್ಡನ್ಗಳು
ಕೆಲಸ ತೆಗೆದುಕೊಳ್ಳುತ್ತಿದ್ದಾರೆ. ಅದಕ್ಕೆ ನಾವು ಪೂರ್ತಿ ಖಂಡಿಸ್ತೀವಿ. ಯಾಕಂದರೆ ಈಗಾಗಲೇ ವಸತಿ ನಿಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಒಂದು ವಸತಿ ನಿಲಯಕ್ಕೆ ಕೆಲಸ ಮಾಡದೆ ಹೋದರೆ ಅವರು ಬದಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ನಾನು ಹೇಳ್ತಿದ್ದೀನಿ, ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಅಥವಾ ಜಂಟಿ ನಿರ್ದೇಶಕರು ಒಂದು ವೇಳೆ ಕಚೇರಿಗೆ ಬರದೇ ಹೋದರೆ ಅವರಿಗೂ ಕೂಡ ಬದಲಿ ಹಚ್ಚತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳು ಒಂದು ಯಾವುದಾದ್ರೂ ಲೀವ್ ಹಾಕಿದ್ರೂ ಕೂಡ ಬದಲಿ ಹಚ್ಚತಕ್ಕಂಥ ಕೆಲಸ ಯಾವುದೇ ಸರ್ಕಾರದ ಆಧೀನದಲ್ಲಿ ಇಲ್ಲ. ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ಗಳು ತಮ್ಮ ಹಾಸ್ಟೆಲ್ ನಡೀತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ಹೆಚ್ಚಿನ ಹಣವನ್ನು ನೀಡಿ ಅವರಿಗೆ ಬದಲಿ ಹಚ್ಚಿ ಕೆಲಸ ತೆಗೆದುಕೊಳ್ತಾರೆ. ಅದಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾಳೆ ದಿನ ಇದೇ ಮುಂದುವರೆದಾದರೆ ಬದಲಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಸತಿ ನಿಲಯಗಳಿಗೆ ಬದಲಿಯಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ನಾವು ಜಬರ್ದಸ್ತಿಯಿಂದ ನಾವು ಉಗ್ರವಾಗಿ ಅವರನ್ನು ಹೊರಗಡೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ನಾವು ಒಂದು ವೇಳೆ ಆ ಬದಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ವಸತಿ ನಿಲಯ ಕೆಲಸ ಮಾಡಬಾರ್ದು. ಒಂದು ವೇಳೆ ಮಾಡಿದಾದರೆ ನಾವು ಕೂಡ ನಿಮಗೆ ದೆವ್ವಾಗಿ ಬೆನ್ನು ಹತ್ತಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ತೀವಿ, ಎಲ್ಲ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಳ್ತಿದ್ದೀವಿ, ನೀವು ಈ ವಸತಿ ನಿಲಯದಲ್ಲಿ ಕೆಲಸ ಮಾಡಿ ಅವ್ರ ಕೈಯಿಂದ ಊಟ ಮಾಡಿದ್ದೀರಿ, ಅವ್ರ ಮೇಲೆ ನಿಮಗೆ ಕರುಣೆ ಏನಾದರೂ ಇದ್ದಿದೆ ಆದರೆ ನೀವು ಅವರ ಪರವಾಗಿ ನಿಂತು ರೋಡಿಗಿಳಿತಕ್ಕಂಥ ಕೆಲಸ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಒಂದು ವೇಳೆ ರೋಡಿಗಿಳಿದಿದೆ ಆದರೆ ಇವರು ಹಲವಾರು ದಿನದ ಬೇಡಿಕೆಗಳನ್ನು ಈಡೇರ್ತಕ್ಕಂಥ ಕೆಲಸ ಆಗ್ತದಂಥದ್ದು ಕೂಡ ನಾನು ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ಇವ್ರ ಕೈಯಿಂದ ಊಟ ಮಾಡಿ ಒಂದೊಂದು ದೊಡ್ಡ ಆಫೀಸರ್ ಕೂಡ ಆಗಿದ್ದೀರಿ, ಅಧಿಕಾರಿಗಳಿಗಾಗಿದ್ದೀರಿ, ಮುಂದಿನ ದಿನಗಳು ನೀವು ಕೂಡ ಆಗೋರಿದ್ದೀರಿ. ನೀವು ಈ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ, ನೀವು ಕಾರ್ಮಿಕರ ಪರ ನಿಂತು ನೀವು ಹಾಸ್ಟೆಲಲ್ಲಿ ಊಟ ಸರಿಯಾಗಿ ನೀಡ್ತಾ ಇಲ್ಲ ಮತ್ತು ಉಪಹಾರ ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ನೀವೇನು ಹೇಳ್ತಿದ್ರಿ, ವಾರ್ಡನ್ಗಳು ಈ ವಸತಿ ನಿಲಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಲೇಬರ್ಗಳಿಲ್ಲ, ಆದ್ದರಿಂದ ನಿಮಗೆ ಸ್ವಲ್ಪ ಏನಾದರೂ ಅಡಚಣೆ ಆದರೆ ತಾಡ್ಕೊಡ್ರಿ ಅಂತಕ್ಕಂಥದ್ದು ವಾರ್ಡನ್ಗಳು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ವಿದ್ಯಾರ್ಥಿಗಳು ನಿಮಗೆ ನಮಗಿಂತ ನೀವು ಸಣ್ಣರಾದರೂ ಕೂಡ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೀವೆಲ್ಲರೂ ವಿದ್ಯಾರ್ಥಿನವರು ಹಾಸ್ಟೆಲಲ್ಲಿ ಏನಾದರೂ ಅಡಚಣೆ ಆದಾಗ ವಾರ್ಡನ್ಗಳು ನಿಮ್ಗೆ ಯಾವ ಥರ ಸ್ಪಂದಿಸ್ತಾರೆ ಇದೇ ಥರ ಕಾರ್ಮಿಕರು ಕೂಡ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ಇಲ್ಲಿವರೆಗೆ ಅವ್ರ ಕೈಯಿಂದ ಊಟ ಮಾಡಿದ್ದೀರಿ, ಅವರ ಬಗ್ಗೆ ನೀವು ಕಾಳಜಿ ವಹಿಸಿದ್ದೆ. ಆದರೆ ನೀವು ವಿದ್ಯಾರ್ಥಿಗಳು ನೀವೆಲ್ಲರೂ ಈ ಕಾರ್ಮಿಕರ ಬೆನ್ನೆಲುಬಾಗಿ ನಿಂತು ಇವರ ಬೇಡಿಕೆಗಳನ್ನು ಈಡೇರಿಸಲು ನಿಮ್ಮದು ಕೂಡ ಬಹಳ ಮುಖ್ಯವಾದ ಪಾತ್ರ ಇದೆ. ಆದರೆ ವಾರ್ಡನ್ಗಳಿಗೆ ಹೇಳ್ತೀವಿ, ದಯವಿಟ್ಟು ನೀವು ಯಾವುದೇ ಹೆಚ್ಚಿನ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಅವರಿಂದ ಕೆಲಸ ತೆಗೆದುಕೊಳ್ಳಬಾರ್ದು. ಒಂದು ವೇಳೆ ತೆಗೆದುಕೊಂಡಿದೆ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅನ್ನೋದು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಕಾರ್ಮಿಕರು ಧರಣಿ ಕೂತಾಗಿನಿಂದ ಯಾವುದೇ ಬಂದು ತಮ್ಮ ಸ್ಥಿತಿಗತಿ ಕೂಡ ನೋಡಿಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಕಲಬುರಗಿ ಜಿಲ್ಲೆ ಇದ್ದಿದ್ದೇ ಆದರೆ ಅದು ಕಲಬುರಗಿ ಜಿಲ್ಲೆ ಇಂಥ ಪ್ರೀತಿ ದೊಡ್ಡಮನಿ ಅಂತ ಹೋಗ್ಕರು. ಯಾಕಂದರೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನಸ್ಸೆಳೆದು ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೇಳ್ತಕ್ಕಂಥ ಶಕ್ತಿ ಜಂಟಿ ನಿರ್ದೇಶಕರು ಇಲ್ಲ. ಇವರು ಪ್ರೀತಿ ದೊಡ್ಡಮನಿಯವರು ಈಗಾಗಲೇ ಭ್ರಷ್ಟಾಚಾರವನ್ನು ಮಾಡಿ ಕಲಬುರಗಿ ಜಿಲ್ಲೆ ಬಂದು ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಭ್ರಷ್ಟಾಚಾರ ಮಾಡುವುದಕ್ಕೆ ಎಲ್ಲ ರೀತಿಯಿಂದ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೀವು ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳಾಗಿದ್ದೇ ಆದರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕ ಎಲ್ಲ ಸಂಘಟನೆಗಳು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಮತ್ತು ಈಗಾಗಲೇ ನಾವು ಸಮಾಜ ಕಲ್ಯಾಣ ಅಧಿಕಾರಿಗೆ ಹೇಳ್ತಾ ಇದ್ದೀವಿ, ನಾವು ಇಲ್ಲಿವರೆಗೆ ಶಾಂತ ರೀತಿಯಿಂದ ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾಳೆ ಸೋಮವಾರ ದಿನ ಒಂದು ವೇಳೆ ಇದರ ಬಗ್ಗೆ ಯಾವುದೇ ಕಾಳಜಿ ವಹಿಸಲು ಹೋದರೆ ಆಫೀಸ್ ಬಂದ್ ಮಾಡಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೆ ಹಂತವಾಗಿ ಉಪವಾಸ ಸತ್ಯಾಗ್ರಹ ಮತ್ತು ಇನ್ನೂ ಹಲವಾರು ಸತ್ಯಾಗ್ರಹ ಮಾಡುವುದಕ್ಕೆ ಎಲ್ಲ ಸಂಘಟಕರ ಮಾರ್ಗದರ್ಶನ ತೆಗೆದುಕೊಂಡು ನಿಮ್ಮ ಇವು ಎಲ್ಲ ಕಾರ್ಮಿಕರಿಗೆ ಬೆಂಬಲ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದ್ದರಿಂದ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಡ್ರಿ. ದಯವಿಟ್ಟು ನೀವು ಇವರೆಲ್ಲ ಬೇಡಿಕೆಗಳನ್ನು ಈಗಾಗಲೇ ನೀವು ಹೇಳಿದಿರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಸತಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಹಬ್ಬ ಹರಿದಿನಗಳಿದ್ದರೂ ಕೂಡ ಯಾವುದೇ ಒಂದು ರಜೆ ಇಲ್ಲದೆ ಅವರು ಯಾವುದೇ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ಕೆಲಸಕ್ಕೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಹೋದಾಗ ರಾತ್ರಿ 9:30 ಗಂಟೆ ತನಕ ಅವ್ರು ಕೆಲಸ ಮಾಡಬೇಕು. ನೀವು ಮನೆಯಲ್ಲಿ ಕೂಡ್ತಿರೋ ವಾರ್ಡನ್ಗಳಾಗಲಿ ಅಧಿಕಾರಿಗಳಾಗಲಿ ಎಲ್ಲಾದರೂ ಬಂದರೆ ನಾವು ವಿಸಿಟ್ಗೆ ಹೋಗಿದ್ದೀವಿ, ನಾವು ಅಲ್ಲಿ ಹೋಗಿದ್ದೀವಿ ಅಂತಕ್ಕಂಥ ಹೇಳ್ತಕ್ಕಂಥ ನೀವು ಹೇಳ್ಕೊಳ್ತಾ ಇದ್ದೀರಿ. ಆದರೆ
ದಯವಿಟ್ಟು ಲೇಬರ್ಗಳ ಬಗ್ಗೆ ನೀವು ಕಾಳಜಿ ಇದ್ದಿದೆ ಇವರೆಲ್ಲ ಬೇಡಿಕೆಗಳು ಈಡೇರಿಸಬೇಕು. ಇಲ್ಲವಾದರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಅನಿವಾರ್ಯ ಆಗ್ತದೆ ಕೂಡ ಜಿಲ್ಲಾ ಆಡಳಿತಕ್ಕೂ ಮತ್ತು ಭ್ರಷ್ಟ ಸಮಾಜ ಕಲ್ಯಾಣ ಅಧಿಕಾರಿ ಪ್ರೀತಿ ದೊಡ್ಡಮರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಸರಾ